ನಿಮ್ಮ ಹೋರಾಟ ಇದು ಪ್ರಾರಂಭ. ಏನ್ ಇಷ್ಟಕ್ಕೆ ಸರ್ಕಾರ ಗಡಗಡ ಅನ್ಬಿಡ್ತದೆ ಅಂತ ಏನಿಲ್ಲ. ನೀವೇನ ಜಾಸ್ತಿ ಮಾತಾಡಿದ್ರೆ ನಿಮ್ ನೆಟ್ಟು ಬೋಟು ಟೈಟ್ ಮಾಡ್ತೀನಿ ಅಂತಾರೆ ಒಬ್ರು, ಏನ್ ಮಾಡ್ತೀರಾ ಮಾಡ್ಕೊಳ್ರಿ ಅಂತಾರೆ ಇನ್ನೊಬ್ರು. ಈ ಹೋರಾಟಕ್ಕೆ ನಾವು ಎಲ್ಲಾರು ಬರ್ಬೇಕು. ಪ್ರದೀಪ್ ಈಶ್ವರ್ ಅವರು ಕೂಡ ಬರ್ಬೇಕು. ಅವ್ರಿಗೆ ಏನ್ ಒತ್ತಡನೋ ಏನ್ ಕತೆನೋ ಇಲ್ಲ ಅವ್ರ ಹೈಕಮಾಂಡ್ ಅಲ್ಲಿ ಇದ್ದಿದ್ದೆಲ್ಲ ಮಾಡ್ಬೇಡ ಸೂಚನೆ ಕೊಟ್ಟವ್ರೆ ಗೊತ್ತಿಲ್ಲ. ಬಟ್ ಅವರು ಬಹಳ ನಿರ್ಭೀತಿಯಾಗಿ ಮಾತಾಡ್ತಾರೆ. ಬಹುಶಃ ನಾನು ಅಸೆಂಬ್ಲಿ ನಾಳೆಯಿಂದ ಮತ್ತೆ ಶುರುವಾಗ್ತದೆ. ನಾಳೆ ಅಸೆಂಬ್ಲಿ ನಾವು ಗುಡುಗಬಹುದು ಅಂತ ಅನ್ಕೊಂಡಿದ್ದೆ. ನಾನು ನಿಮ್ ಪರವಾಗಿ ಗುಡುಗಿ ನರ್ಸರಿ ಕ್ಲೀನಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವರನ್ನ ಸಂದೀಪ್ ರೆಡ್ಡಿ ಹೆಗಲ ಮೇಲೆನೆ ಕುಂಡಿಸಿ ಅವ್ರ ಮೆರವಣಿಗೆ ನಾನು ಬರ್ತೀನಪ್ಪ. ಸ್ವಲ್ಪ ನೀನು ಹೊರಬೇಕು, ಸ್ವಲ್ಪ ತೂಕ ಅವ್ರೆ ಅವರು. ಒಬ್ಬ ಶಾಸಕ ಇದೊಂದು ಸಾಲ್ವ್ ಮಾಡಿದ್ರೆ ಅವರ ಕೀರ್ತಿ ಎಲ್ಗೂ ಹೋಗ್ತದೆ. ಚಿಕ್ಕಬಳ್ಳಾಪುರ ಹಿತಾಸಕ್ತಿಗೆ ಪ್ರದೀಪ್ ಈಶ್ವರ್ ಕರೆದು ನಾನು ಹೋಗ್ತೇನೆ. ಏಸಾ ಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾ ಕೋಟೆಕಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ ಬಿಬಿ ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾ ಕೋಟೆಕ್ಗೆ ವಿಸಿಟ್. ಬೆಂಗಳೂರಿಗೆ ಶುದ್ಧವಾದ ನೀರನ್ನ ಕೊಟ್ಟಂತ ಮೊದಲನೇ ನದಿ ಅರ್ಕಾವತಿ, ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ. ಬೆಂಗಳೂರಿಗೆ ಸೂಪರ್ ಆಗಿ ನೀರು ಕೊಟ್ಟಿದ್ದು. ಫಸ್ಟ್ ಹೆಸರುಘಟ್ಟ ಕೆರೆ, ಆಮೇಲೆ ತಿಪ್ಪಗೊಂಡಳ್ಳಿ ಕೆರೆ, ಅದಾದ್ಮೇಲೆ ಚಿತ್ರಾವತಿ ಇರ್ಬೋದು, ಪನ್ನಾರ್ ಇರ್ಬೋದು, ಅನೇಕ ಶುದ್ಧವಾದ ನದಿಗಳಿಗೆ ಜೀವ ಕೊಟ್ಟಂತ ಕ್ಷೇತ್ರ ಚಿಕ್ಕಬಳ್ಳಾಪುರ. ಇಡೀ ಬೆಂಗಳೂರಿಗೆ ಸುತ್ತಮುತ್ತಲ ಗ್ರಾಮಗಳಿಗೆ ಶುದ್ಧವಾದ ನೀರನ್ನು ಕೊಟ್ಟು ಇವತ್ತು ನಾವು ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿಂದ ಅಶುದ್ಧವಾದಂತ ನೀರನ್ನು ಕೊಡುವಂತ ಎಲ್ಲೋ ಪಾಪದ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಒಳಗಡೆ ಅನಿಸ್ತು ನನಗೆ. ಅದಕ್ಕೋಸ್ಕರ ಈ ಹೋರಾಟಕ್ಕೆ ಒಂದು ಸಣ್ಣ ಬೆಂಬಲವನ್ನ ಕೊಡೋಣ ಅಂತ ಹೇಳಿ ಇವತ್ತು ನಾನು ನಿಮ್ಮಲ್ಲಿ ಭಾಗವಹಿಸೋದು ಬಿಟ್ರೆ ಅನ್ಯತೆ ಯಾರು ಭಾವಿಸಬಾರದು. ಇವತ್ತು ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಅವ್ರು ಹೇಳಿದ್ರು ನನ್ನ ಲೆವೆಲ್ ಏನಿದ್ರು ಮೋದಿ ಲೆವೆಲ್ ಅಂತ ಹೇಳಿ. ಸೊ ಅದಕ್ಕೆ ನಾನು ಆ ಲೆವೆಲ್ ಅವ್ರ ಜೊತೆ ಮಾತಾಡಲ್ಲ. ಅವ್ರ ಬಗ್ಗೆ ಮಾತಾಡಕ್ಕೂ ನನ್ನ ಲೆವೆಲ್ ಏನಿದ್ರು ನಿಮ್ ಲೆವೆಲ್ ಅಷ್ಟೇ. ಈಗ ಒಂದು 3 ಅಡಿ ಔಟ್ ಹೋಗೋದು ನಾನು ಸ್ಟೇಜ್ ಮೇಲೆ ನಿಲ್ಸಿದ್ದೀನಿ ಬಿಟ್ಟರೆ ನಾನು ನಿಮ್ ಲೆವೆಲ್ ಅಲ್ಲೇ, ನಿಮ್ ಲೆವೆಲ್ ಇಂದಾನೇ ನಾನು ಈ ಲೆವೆಲ್ ಬಂದಿರ್ತಕ್ಕಂಥದ್ದು. ಅದ್ರ ಮೇಲೆ ನಾನು ಯೋಚನೆ ಮಾಡೋಂತ ದೊಡ್ಡ ವ್ಯಕ್ತಿ ನಾನಲ್ಲ. ಮಾತಾಡೋದಕ್ಕಿಂತಲೂ ಕೂಡ ನಾವು ಮಾಡುವಂತ ಕೆಲಸ ಮಾತಾಡ್ಬೇಕು. ಮಾತಾಡೋದೇ ವೃತ್ತಿ ಆಗಬಾರ್ದು. ನಾವೇನ್ ಮಾಡಿರ್ತೀವಿ ಕೆಲಸ ಅದು ಜನ ಮಾತಾಡ್ಬೇಕು. ಬಹುಶಃ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವಾಗ ಕಾಂಗ್ರೆಸ್ಸಿನ ಶಾಸಕರು, ನಾನು ಇದ್ದೆ ಅಸೆಂಬ್ಲಿಯಲ್ಲಿ, ಅವ್ರು ಮಾತಾಡ್ತಾ ಹೇಳಿದ್ರು, ಕಣ್ಣೀರು ಸುರಿಸ್ಕೊಂಡು ಹೇಳಿದ್ರು ಅವರು, ನಮ್ಗೆ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ನಮ್ಗೆ ಕುಡಿಯೋಕ್ ನೀರಿಲ್ಲ, 1,500 ಅಡಿ ನೀರು ಹೋದ್ರು ಕೂಡ ನಮ್ಗೆ ನೀರು ಸಿಗ್ತಾ ಇಲ್ಲ. ನಿಮ್ಮ ಬೆಂಗಳೂರವರ ಮೂತ್ರದ ನೀರನ್ನಾದ್ರೂ ನನಗೆ ಕೊಡ್ರಿ ಅಂತ ಹೇಳಿ ಹೋಗಲ್ದು. ಬಹುಶಃ ಅವ್ರಿಗೂ ಕೂಡ ಈ ಕಲ್ಪನೆ ಇರ್ಲಿಲ್ಲ ಹಿಂಗ ಆಗ್ತದೆ ಅಂತ ಹೇಳಿ. ಅವ್ರಿಗೇನು ಅಂತಂದ್ರೆ ಶುದ್ಧವಾದ ನೀರು ಕೊಡ್ತಾರೆ, ಕೆರೆಗೆ ಬಂದ್ಮೇಲೆ ಅಂತರ್ಜಲ ಜಾಸ್ತಿ ಆಗ್ತದೆ, ನಮ್ಮ ಬದುಕು ಬಂಗಾರ ಆಗ್ತದೆ ಅಂತೇಳಿ ಅವ್ರು ಅನ್ಸ್ಕೊಂಡಿದ್ರು. ನಾವು ಕೂಡ ಅವ್ರಿಗೆಲ್ಲ ಬೆಂಬಲ ಕೊಟ್ವಿ. ಏನು ಈ ಬೆಂಗಳೂರಿಂದಾನೆ ಫಿಲ್ಟರ್ ಮಾಡಿ ಕಳ್ಸೋಣ ಅಂತೇಳಿ. ಅದು ನಿಧಾನವಾಗಿ ಈಗ ಸ್ಪೀಕರ್, ಅದೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳ್ತಾರೆ, ನಾನು ಮಹಾ ತಪ್ಪು ಮಾಡಿದೆ, ದೊಡ್ಡ ತಪ್ಪು ಮಾಡಿದೆ, ನಾನು ಕೋಲಾರ ಜನಗೆ ವಿಷ ಉಣಿಸುವಂತ ಕೆಲಸ ಮಾಡಿದೆ ಅಂತೇಳಿ ಪಶ್ಚಾತ್ತಾಪವನ್ನು ಪಡ್ತಾವ್ರೆ. ನಮಗೂ ಕೂಡ ಮೊದಲು ಅನಿಸಿಲ್ಲ. ಪ್ರಾರಂಭದಲ್ಲಿ ಯಾವುದೇ ಸರ್ಕಾರ ಈ ಒಂದು ಯೋಜನೆ ಅಂತಂದಾಗ ನಾವೆಲ್ಲ ಖುಷಿ ಪಟ್ಟವು. ಯಾಕಂದ್ರೆ ನೀರನ್ನು ಶುದ್ಧೀಕರಿಸಿ ಮಾಡಿ ಕೆರೆಗೆ ಬಿಟ್ರೆ ಅಂತರ್ಜಲ ಏನೋ ಜಾಸ್ತಿ ಆಯ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, NGTಗೆ ಹೋಗಿ NGT ಅವರು ಕೂಡ ತನಿಖಾ ತಂಡಗಳನ್ನ ಮಾಡಿ ತನಿಖೆ ಮಾಡಿಸಿದ್ದಾರೆ. ಈ ಏನು ಕೆರೆ ನೀರಿದೆಯಲ್ಲ, ಈ ಕೆರೆ ನೀರು ಅಂತರ್ಜಲದಿಂದ ಮೇಲೆ ಬರ್ತಕ್ಕಂಥ ನೀರು ಕೂಡ ಕುಡಿಯೋಕೆ ಯೋಗ್ಯತೆ ಅಲ್ಲ, ಕೆರೆ ನೀರಲ್ಲ. ಇದೇನು ಭೂಮಿ ಒಳಗಡೆ ಹೋಗಿ ಬೋರ್ವೆಲ್ಲಿಂದ ಆಚೆಗೆ ಬರ್ತದೆ, ಆ ನೀರು ಕೂಡ ನೇರವಾಗಿ ಕುಡಿಯೋಕೆ ಅರ್ಹ ಇಲ್ಲ. ಅದರಲ್ಲಿ ಅನೇಕ ತರದ ರಾಸಾಯನಿಕಗಳು ಮಿಶ್ರಣ ಆಗಿದೆ. ಇದರಿಂದ ಅನೇಕ ರೋಗ ರುಜಿನಗಳು ಬರ್ತದೆ. ಬಹಳ ಪ್ರಮುಖವಾಗಿ ಕ್ಯಾನ್ಸರ್, ಕಿಡ್ನಿ. ನೋಡ್ರಿ, ನಾವು ಮನುಷ್ಯ ಆರೋಗ್ಯವಾಗಿ ಇರಬೇಕಾದ್ರೆ 3 ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಆಹಾರ. ಇಷ್ಟಿದ್ರೆ ನಮ್ಗೆ ಯಾವ ಕಾಯಿಲೆನೂ ಬರಲ್ಲ. ಗೊಬ್ಬರ ಹಾಕೊಂಡು ಬೆಳ್ಕೊಂಡೇ ಇದ್ದಂತ 100 ವರ್ಷ ಬದುಕವ್ರೆ. ಇವತ್ತು ನಾವು ಬೆಳೀತಕ್ಕಂತ ಎಲ್ಲಾ ಬೆಳೆಗಳಲ್ಲೂ ಕೂಡ ವಿಷ ಇದೆ ಅಂತೇಳಿ ಮನೆ ಅಸೆಂಬ್ಲಿಯಲ್ಲಿ ಕೂಡ JDS ನ ಶಾಸಕ ಸಮೃದ್ಧಿ ಮಂಜುನಾಥ್ ಕೂಡ ಮಾತಾಡೋದು ಕ್ವಶನ್ ಕೇಳಿದ್ರು. ಅದಾದ್ಮೇಲೆ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಕೂಡ ಆಹಾರದಲ್ಲಿ ಯಾವ ರೀತಿ ಲೆಡ್, ಸೀಸ, ಈ ತರ ಬೇರೆ ಬೇರೆ ರಾಸಾಯನಿಕಗಳಿದೆ ಅಂತೇಳಿ
ವೈಜ್ಞಾನಿಕವಾಗಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನು ಕೂಡ ಇತ್ತು. ಹಿಂದೆ ಚಂದ್ರಗುಪ್ತ ಚಾಣಕ್ಯನ ಕಾಲದಲ್ಲಿ ವಿಷಕನ್ಯೆಯರು ಅಂತೇಳಿ ಸೃಷ್ಟಿ ಮಾಡ್ತಾ ಇದ್ರು. ಮಗುವಾದಾಗಿಂದಾನೆ ಸ್ವಲ್ಪನೇ ವಿಷ ತಿನ್ನಿಸ್ತಾ ಇದ್ರು, ಸಾಯ್ತಾ ಇರ್ಲಿಲ್ಲ. ಅದೇ ನಿಧಾನವಾಗಿ ಅದು ಇಡೀ ಮೈ ವಿಷ ಆಗ್ತಾ ಇತ್ತು. ಆ ವಿಷಕನ್ಯೆಯರನ್ನ ಇನ್ನೊಬ್ಬ ರಾಜರ ಹತ್ರ ಕಳಿಸ್ತಾ ಇದ್ರು, ಯಾಕಂದ್ರೆ ರಾಜನನ್ನ ಹತ್ಯೆ ಮಾಡೋದಕ್ಕೆ. ನಾವು ಆ ಒಂದು ಸ್ಟೋರಿ ಕೇಳಿದ್ವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಜನ ವಿಷಕನ್ಯರವರೇ. ಯಾಕಂದ್ರೆ ನಿಧಾನವಾಗಿ ವಿಷವನ್ನ ಸೇವನೆ ಮಾಡ್ತಾ ಇದ್ದೀರಿ ನೀವು, ನೀರಿನ ಮುಖಾಂತರ, ಆಹಾರದ ಮುಖಾಂತರ. ತಾವು ಸೇರಿದ್ರೆ ಬೇಕಾದ್ರೆ ನೀವು ಹೋಗಿ ಲ್ಯಾಬ್ ಟೆಸ್ಟ್ ಮಾಡಿಸಿ ನಿಮ್ಮ ದೇಹವನ್ನ. ಮೊದಲಿದ್ದಕ್ಕೂ ಈಗ ಅಶುದ್ಧವಾದ ನೀರು ಕುಡಿಯೋದಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸ ಆಗಿದೆ. ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ದೇವೇಗೌಡರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಕೂಡ ದೆಹಲಿಯಲ್ಲಿ ಮಾತಾಡಿದ್ದಾರೆ. ಬಹುಶಃ ನಮ್ಮ ಲೋಕಸಭಾ ಸದಸ್ಯರು ಮಾತಾಡ್ಬೋದು, ನಡೀತಾ ಇದೆ ಅಸೆಂಬ್ಲಿಯಲ್ಲಿ. ಇದರಲ್ಲಿ ಯಾವುದೇ ಪಕ್ಷ ಇಲ್ಲ. ಬಿಜೆಪಿ ಮಾತ್ರ ವಿಷಯ ನೀರು ಕುಡಿತಾ ಇದೀವಾ? JDS ಅವ್ರು ಮಾತ್ರ ಇದೆಯಾ? ಕಾಂಗ್ರೆಸ್ ಅವ್ರು ಇದೆಯೋ? ಗೆಲ್ಲೋವರೆಗೂ ಪಕ್ಷ ನಾನು, ಗೆದ್ದ ಮೇಲೆ ಎಲ್ಲಾ ಜನ ನಮ್ಮವರೇನೆ. ಅವರ ಹಿತಾಸಕ್ತಿ ನೋಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಾಳೆ ನಾವು ಒಳ್ಳೆ ಕೆಲಸ ಮಾಡಿದ್ವಿ ಅಂದ್ರೆ ನೀನ್ ಮನೆ ಬಾಗಿಲು ಹೋಗೋದೇ ಬೇಡ, ಅವರೇ ನಿನ್ನ ಎಲೆ ಮೇಲೆ ಇಟ್ಕೊಂಡು ಕಳಿಸ್ಕೊಡ್ತಾರೆ ಅಂತ ಕಡೆಗೆ. ಸ್ವಚ್ಛ ನೀರು ಹರಿತಾ ಇದೆ ಇದರಲ್ಲಿ. ನಾನು ಮೊನ್ನೆ PWC ಅಧಿಕಾರಿಗಳನ್ನು ಕರೆಸಿದ್ದೆ. ಟರ್ಷರಿ ಟ್ರೀಟ್ಮೆಂಟ್ ಮಾಡಕ್ಕೆ ಸಮಸ್ಯೆ ಏನು ನಿಮಗೆ ಅಂತ ಹೇಳಿ. ಅವ್ರು ಹೇಳಿದ ಮಾತು ಕೇಳಿ ನಗಬೇಕು ಅಳ್ಬೇಕು ಗೊತ್ತಾಗ್ಲಿಲ್ಲ. ಟರ್ಷರಿ ಅಂತಂದ್ರೆ ಬಿಸ್ಲೇರಿ ವಾಟರ್ ತರ ಆಗ್ತದೆ, ಶುದ್ಧ. ಈಗ ಸಿಂಗಾಪುರಲ್ಲೆಲ್ಲ ಕೂಡ ಕುಡಿಯೋ ನೀರಿಗೆ ಅವರು ಶುದ್ಧೀಕರಿಸಿದ ನೀರನ್ನೇ ಕುಡಿಯೋದು. ನೀವೇನೋ ಸಿಂಗಾಪುರ್ ಹೋದಾಗ ಬಿಸ್ಲೇರಿ ವಾಟರ್ ಅಲ್ಲ, ಟಾಯ್ಲೆಟ್ ನೀರನ್ನೇ ಕ್ಲೀನ್ ಮಾಡೇ ನಮ್ಗೆ ಕೊಡ್ತಾರೆ ಅಲ್ಲಿ. ಅದನ್ನೇ ಕುಡಿಯೋದು ನಾವು. ನಮ್ಮ ಭಾಗದಲ್ಲಿ ಅದನ್ನ ಅಸಹ್ಯ ಪಡ್ತೀವಿ. ಅವ್ನು ಹೇಳ್ತಾನೆ, ಸರ್ ಮೂರನೇದು ಮಾಡೋದಕ್ಕೆ ಏನ್ ಸಮಸ್ಯೆ ಇಲ್ಲ, ಒಂದು TMC 190 ಕೋಟಿ ರೂಪಾಯಿ ಎಕ್ಸ್ಟ್ರಾ ಆಗ್ತದೆ. ಆದ್ರೆ ಶುದ್ಧೀಕರಣ ನೀರ್ ಮಾಡಿ ಕೆರೆ ಬಿಟ್ಬಿಟ್ರೆ ಆ ನೀರು ತಿನ್ನಕ್ಕೆ ಅದರಲ್ಲಿ ಕಣಗಳಿರೋದಂತೆ. ನಾನು ಹೇಳಿದೆ, ರೀ ಕೆರೆಗೆ ಬರೀ ನೀನ್ ಫಿಲ್ಟರ್ ವಾಟರ್ ಬಿಡ್ತೀಯ, ಮಳೆ ನೀರು ಬರಲ್ವಾ? ಮಳೆ ನೀರು ಅರ್ಧ ಬರ್ತದಲ್ವಾ? ಮಳೆ ನೀರು, ಬಿಸ್ಲೇರಿ ವಾಟರ್ ಎಲ್ಲ ಸೇರ್ಕೊಂಡ್ರೆ ಮೀನುಗಳಿಂದ ಫಸ್ಟ್ ನಮ್ಮನ್ನು ಬದುಕಿಸೋದು ನೋಡಿದ್ರೆ ಏನು ಮೀನು ಗೊತ್ತಾಯ್ತು ಅಂತ ಹೇಳಿದೆ ನಾನು. ಅಂದ್ರೆ ಈ ತರ ಒಂಥರ ಹಾಸ್ಯಾಸ್ಪದವಾದ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ಹೋಗಪ್ಪ ಟೆಕ್ನಾಲಜಿಯಲ್ಲಿ ಟರ್ಷರಿನೂ ಬೇಡ, ಸೆಕೆಂಡ್ರಿ ಬೇಡ, ಮಧ್ಯದಲ್ಲಿ ಏನಾದ್ರು ಇದೆಯಾ ಅಂತ ಹೇಳಿ. ಇಲ್ಲ ಸರ್, ಟರ್ಷರಿನೇ ಮಾಡ್ಬೇಕು ಅಂತೇಳಿ. ಇವತ್ತು ನಾವು ಏನ್ ಅನ್ಕೊಂಡಿದ್ವಿ, ಶುದ್ಧ ಕುಡಿಯೋ ನೀರು ಕೊಡ್ತಾರೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಮಾತು ಹೇಳ್ದ, ನನ್ನ ಹೆಸರು ಹೇಳ್ಬೇಡಿ ಸರ್, ಟ್ರೀಟೆಡ್ ವಾಟರ್ ಏನಿರ್ತದೆ ಅಲ್ಲಿ ತೋರಿಸ್ತಾರೆ, ಒಂದು ಲ್ಯಾಬ್ ಐತೆ ಅಲ್ಲಿ. ಈಗ ನೀವು ನೀರು ತೋರಿಸಲ್ಲ, ಹಿಂಗಿಲ್ಲ, ಅದು ಬಿಸ್ಲೇರಿ ವಾಟರ್ ತಾನೇ ತೋರಿಸ್ತಾರೆ. ಯಾಕಂದ್ರೆ ಅಲ್ಲಿ ಫಿಲ್ಟರ್ ಮಾಡಿದ್ದು ಪ್ರತಿದಿನ ಲ್ಯಾಬ್ ಕಳಿಸ್ತಾರೆ. ರಾತ್ರಿ ಹೊತ್ತು ಏನಾಗ್ತದೆ ಅಂದ್ರೆ ಹೆಚ್ಚುವರಿ ನೀರು ಪಂಪ್ ಆಗ್ತದಲ್ಲ, ಅದು ಶುದ್ಧೀಕರಣ ಮಾಡಲ್ಲ, ಡೈರೆಕ್ಟ್ ಹಂಗೆ ಪಂಪ್ ಹೊಡಿತಾರೆ. ಅವನು ಹೇಳಿದ ಅಧಿಕಾರಿನೇ, ಸರ್ ನೈಟ್ ಹೊಡೆದ್ಬಿಡ್ತಾರೆ ಸರ್ ಅಂತ ಹೇಳಿ. ನೀನು ಪ್ಯೂರ್ ಫಿಲ್ಟರ್ ಮಾಡಿ ಆ ಕೆರೆಗೇನೋ ಮಿಕ್ಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಕೊಳಚೆ ನೀರನ್ನ ಫಿಲ್ಟರ್ ಮಾಡಿದ್ರೆ ನೈಟ್ ಡೈರೆಕ್ಟ್ ಹೊಡಿತಾರೆ. ಆ ನೀರು ಬಂದು ಈ ಕೆರೆಗೆ ಮಿಕ್ಸ್ ಆಗಿ ಇವತ್ತು ಆಗಿರ್ತಕ್ಕಂಥದ್ದು. ಇದು ಅತ್ಯಂತ ಅಪಾಯಕಾರಿಯಾದಂತ ಕೆಲಸವನ್ನ ಯಾವುದೇ ಸರ್ಕಾರ ಇದೆ. ನೀವು ಕೇಳ್ಬೋದು, ಇವತ್ತು ನೀವು ಬಂದು ಮಾತಾಡ್ತೀರಿ ನಿಮ್ಮ ಸರ್ಕಾರ ಇದ್ದಾಗಲ್ಲ ಸರ್ ಮಾಡಿದ್ದು ಅಂತ ಹೇಳಿ. ಸನ್ಮಾನ್ಯ ಬೊಮ್ಮಾಯಿ ಅವರು ಇದ್ದಾಗ ಕೂಡ ಬಡ್ಜೆಟ್ ಅಲ್ಲಿ ನಾವು ಈ ಶುದ್ಧೀಕರಣ ಮಾಡೋದಕ್ಕೆ ಟರ್ಷರಿಯಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥ ಬಡ್ಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ವಿ. ಅದಾದ್ಮೇಲೆ ಸರ್ಕಾರ ಬೇರೆ ಬಂತು. ಇದು ಯಾವ ಸರ್ಕಾರ ಅಂತಲ್ಲ, ಮುಂದಕ್ಕೆ ನಮ್ಮ ಸರ್ಕಾರ ಬರ್ಬೋದು. ಇವತ್ತು ನಾವ್ ಏನ್ ಭರವಸೆ ಕೊಡ್ತೀವಿ, ನಾಳೆ ಪ್ರಶ್ನೆ ಕೇಳ್ತೀರಿ ನೀವು. ಏನ್ ಸರ್ ಅದು ಬಂದು ನಿಂತ್ಕೊಂಡು ಮಾತಾಡಿ, ನೀವು ಬಂದ್ರಲ್ಲ ಏನ್ ಮಾಡಿದ್ರಿ ಅಂತೇಳಿ. ಇದು ಸರ್ಕಾರದ ಪ್ರಶ್ನೆ ಅಲ್ಲ, ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಇದು. ನಾಳೆ ಚಿಕ್ಕಬಳ್ಳಾಪುರ ಬಂದಿದ್ದು ದೊಡ್ಡಬಳ್ಳಾಪುರಕ್ಕೂ ಬರ್ತದೆ, ದೊಡ್ಡಬಳ್ಳಾಪುರ ಬಂದಿದ್ದು ಯಲಹಂಕ ಬರ್ತದೆ, ಯಲಹಂಕ ಬಂದಿದ್ದು ವಾಪಸ್ ಮತ್ತೆ ಬೆಂಗಳೂರಿಗೂ ಬರ್ತದೆ. ಅಂತರ್ಜಲ ಇಲ್ಲೇ ಇರಲ್ಲ, ನದಿ ತರ ಒಳಗಡೆ ಹರಿತಾ ಇರ್ತದೆ. ಇಲ್ಲಿ ಹರಿದಿದ್ದು ವರ್ಷದೊಳಗಡೆ 10 ಕಿಲೋಮೀಟರ್ ಮುಂದಕ್ಕೆ ಹೋಗಿರ್ತದೆ ನೀರು. ಬಹಳ ಬೇಗ ಚಿಕ್ಕಬಳ್ಳಾಪುರ ನೀರು ಮತ್ತೆ ಬೆಂಗಳೂರು ಬೋರ್ವೆಲ್ಗೆ ಬರ್ತದೆ. ಅದು ಇವತ್ತು ಏನ್ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ, ಇದು ಅತ್ಯಂತ ಶ್ರೇಷ್ಠವಾದ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈ ಹೋರಾಟಕ್ಕೆ ನಾವು ಎಲ್ಲರೂ ಬರ್ಬೇಕು. ಪ್ರದೀಪ್ ಈಶ್ವರ್ ಅವರು ಕೂಡ ಬರ್ಬೇಕು. ಅವ್ರಿಗೆ ಏನ್ ಒತ್ತಡನೋ ಏನ್ ಕಥೆನೋ ಇಲ್ಲ, ಅವ್ರ ಹೈಕಮಾಂಡ್ ಅಲ್ಲಿ ಇದ್ದಿದ್ದೆಲ್ಲ ಮಾಡ್ಬೇಡ ಸೂಚನೆ ಕೊಟ್ಟವರು ಗೊತ್ತಿಲ್ಲ. ಬಟ್ ಅವರು ಬಹಳ ನಿರ್ಭೀತಿಯಾಗಿ ಮಾತಾಡ್ತಾರೆ. ಬಹುಶಃ ನಾನು ಅಸೆಂಬ್ಲಿ ನಾಳೆಯಿಂದ ಮತ್ತೆ ಶುರುವಾಗ್ತದೆ. ನಾಳೆ ಅಸೆಂಬ್ಲಿ ನಾವು ಹುಡುಗಬಹುದು ಅಂತ ಅನ್ಕೊಂಡಿದ್ದೆ. ನಾನು ನಿಮ್ಮ ಪರವಾಗಿ ಹುಡುಗಿ ಟರ್ಷರಿ ಕ್ಲೀನಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವರನ್ನ ಸಂದೀಪ್ ರೆಡ್ಡಿ ಹೆಗಲ ಮೇಲೆನೆ ಕುಂಡಿಸಿ ಅವ್ರ ಮೆರವಣಿಗೆ ನಾನು ಬರ್ತೀನಪ್ಪ. ಸ್ವಲ್ಪ ನೀನು ಹೊರಬೇಕು, ಸ್ವಲ್ಪ ತೂಕ ಅವ್ರೆ ಅವರು.
ಇದು ಅವ್ರು ಕೊಡ್ತಕ್ಕಂಥ ಗೌರವ. ನಾವೇನು ಅವರನ್ನ ಇದು ಮಾಡ್ತಾ ಇಲ್ಲ. ಯಾಕಂದ್ರೆ ಒಬ್ಬ ಶಾಸಕ ಇದೊಂದು ಸಾಲ್ವ್ ಮಾಡಿದ್ರೆ ಅವನ ಕೀರ್ತಿ ಎಲ್ಗೋ ಹೋಗ್ತದೆ. ಜನ ಇನ್ನೇನ್ ಬಿಡಿ, ರೋಡು ಲೈಟು ಪೈಟು ಅವೆಲ್ಲ ಸೆಕೆಂಡ್ರಿ ನಮ್ಗೆಲ್ಲ ಕೂಡ. ಪ್ರದೀಪ್ ಈಶ್ವರ್ ಕರೆದು ನಾನು ಹೋಗ್ತೀನಿ. ಪಕ್ಷದ ಚಿಹ್ನೆ ಇರೋದು ಅಷ್ಟೇ. ಪಕ್ಷದ ಚಿಹ್ನೆ ಇಲ್ಲ ಅಂದ್ರೆ ಅವರು ಕೂಡ ಈ ಹೋರಾಟ ಕರೆದಾಗ ನಾನು ಖಂಡಿತವಾಗೂ ಬರ್ತೀನಿ. JDS ಅವ್ರು ಕರೆದ್ರು ಬರ್ತೀನಿ, ನನಗೆ ಆಗದೇ ಇರೋ ಕರೆದ್ರು ಬರ್ತೀನಿ. ರಾಜಕಾರಣ ಮಾಡಬೇಕಾಗಿರೋದು ಎಲೆಕ್ಷನ್ ಟೈಮಲ್ಲಿ. ಈಗ ನಾವು ಯಾವ ರಾಜಕಾರಣವನ್ನ ಮಾತಾಡೋದು ಬೇಡ, ನಾವು ಯಾವುದೇ ಕೂಡ ಇದು ಬೇಡ. ಯಾಕಂದ್ರೆ ಎಲ್ಲರಿಗೂ ಸಮಸ್ಯೆ ಆಗ್ತದೆ. ಆ ದೃಷ್ಟಿಯಿಂದ ನಿಮ್ಮ ಹೋರಾಟ ಇದು ಪ್ರಾರಂಭ. ಏನ್ ಇಷ್ಟಕ್ಕೆ ಸರ್ಕಾರ ಗಡಗಡ ಅನ್ಬಿಡ್ತದೆ ಅಂತ ಏನಿಲ್ಲ. ನೀವೇನ ಜಾಸ್ತಿ ಮಾತಾಡಿದ್ರೆ ನಿಮ್ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ ಒಬ್ರು, ಏನ್ ಮಾಡ್ತೀರಾ ಮಾಡ್ಕೊಳ್ರಿ ಅಂತಾರೆ ಇನ್ನೊಬ್ರು. ಈಗ ನೆಟ್ಟು ಬೋಲ್ಟ್ ಸಡ್ಲ ಮಾಡ್ಬೇಕಾಗಿರೋದು ನಾವೇನೆ. ಮಾಡೋದು ಬೇಡ. ಇವತ್ತು ಇನ್ಯಾರು ಬಂದಿಲ್ಲ ಅವ್ರನ್ನು ಮತ್ತೆ ಮಾತಾಡಿಸಿ ಮುಂದೆ ಇನ್ನೂ ದೊಡ್ಡ ಹೋರಾಟವನ್ನ ಮಾಡತಕ್ಕಂಥದ್ದು. ಸಿಂಪಲ್ ಹೇಳ್ತೀನಿ ಸರ್, ಕೊನೆಯದಾಗಿ ಏನಿಲ್ಲ. ಎಲ್ಲಿ ಪೈಪ್ ಲೈನ್ ಇರ್ತದ 2 ಪೈಪ್ ಕಳ್ಸಿಬಿಟ್ರೆ ಆಯ್ತು. ಸಿಂಪಲ್ ಆಗಿ ಎಲ್ಲಿ ಪೈಪ್ ಐತಲ್ಲ ಇಟಾಚಿಯಲ್ಲಿ 2 ಪಕ್ಕ ಇಟ್ಬಿಟ್ರೆ ಬಿಡೋದು. ಅದು ಕೊನೆಯದಾಗಿ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ ನಮ್ ಕೆನೆ ಅಸ್ತ್ರ ಬ್ರಹ್ಮಾಸ್ತ್ರ. ಅದೇ 4 ಕಡೆ ಹೇಳ್ರೆ ನಮ್ಮ ಹಳ್ಳಿಯವ್ರಿಗೆ ಹೇಳ್ಬೇಕಾ? ಪ್ರಧಾನರು ಅಂತ ಹೇಳಿ ರಾತ್ರಿ ತೆಗೆದು 4 ಪೈಪ್ ಪಕ್ಕ ಇಡ್ತಾರೆ ಒಳಗಡೆ ಇರುತ್ತೆ. ತಿರ್ಗಾ ಅದನ್ನ ಜೋಡಿಸ್ಬೇಕಾದ್ರೆ ಬಹಳ ಕಷ್ಟ ಐತೆ ಅದ್ರ ಕಡೆ. ಬಹಿರಂಗವಾಗಿ ಹೇಳ್ಬಿಟ್ಟಿದೀನಿ, ಅದನ್ನೇನು ಹಾಕಕ್ ಹೋಗ್ಬಿಟ್ರಪ್ಪ. ಯಾರು ನಾನು ಹೇಳಿಲ್ಲ, ನೀವು ಕೇಳಿಸ್ಕೊಂಡಿಲ್ಲ.